ನಮಸ್ಕಾರ ಸ್ನೇಹಿತರೆ, ಜಾಬ್ ನ್ಯೂಸ್ ಅಂಡ್ ಫಿಂಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್. ಸ್ನೇಹಿತರೆ, ಇವತ್ತಿನ ದಿವಸ ಸಂಚಿಕೆಯಲ್ಲಿ ನಾವು ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯ ಇವರು ಹೊರಡಿಸಿರುವಂತಹ ಕೈಗಾರಿಕಾ ತರಬೇತಿಗೆ ದಾಖಲಾತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಸರ್ಕಾರಿ ಶೀಟು ಹಂಚಿಕೆ ಪ್ರಕ್ರಿಯೆಯ ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ. ಈ ಅಧಿಸೂಚನೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವ ಮೂಲಕ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ತಕ್ಷಣವೇ ಪಡೆಯಿರಿ. ಸ್ನೇಹಿತರೆ, ಒಟ್ಟು 462 ಸರ್ಕಾರಿ ಕೋಟಾದ ಶೀಟುಗಳ ಹಂಚಿಕೆಗಾಗಿ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯವು ಅಧಿಸೂಚನೆಯನ್ನು ಹೊರಡಿಸಿದೆ. ಕೈಗಾರಿಕಾ ತರಬೇತಿ ITI ಪ್ರವೇಶಾತಿಗಾಗಿ 2024-25ನೇ ಸಾಲಿನ ITI ತರಬೇತಿಗಾಗಿ ದಾಖಲಾತಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಈ ಪ್ರಕ್ರಿಯೆ 20/5/2024ರಿಂದ ಅರ್ಜಿ ಸಲ್ಲಿಸುವುದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಇರುವಂತಹ ಕನಿಷ್ಠ ವಯಸ್ಸು ಏನಪ್ಪ ಅಂತಂದರೆ 1/8/2024 ಹೊತ್ತಿಗೆ 14 ವರ್ಷಗಳು ತುಂಬುವಂತಹ ವಿದ್ಯಾರ್ಥಿಗಳು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬಹುದು. ಸ್ನೇಹಿತರೆ, ಈ ಪ್ರಕ್ರಿಯೆಯು ಮೆರಿಟ್ ಕಮ್ ರಿಸರ್ವೇಷನ್, ಮೆರಿಟ್ ಕಮ್ ಮೀಸಲಾತಿಗೆ ನಿಯಮಗಳಿಗೆ ಒಳಪಟ್ಟು ಪ್ರಕ್ರಿಯೆಯು ನಡೆಯುತ್ತದೆ. ಈ ದಾಖಲಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು SSLC ಪಾಸ್ ಅಥವಾ ಫೇಲ್ ಆಗಿರುವಂತಹ ಅಭ್ಯರ್ಥಿ ಹಾಗೂ 8ನೇ ತರಗತಿ ಉತ್ತೀರ್ಣರಾಗಿರುವಂತಹ ಅಭ್ಯರ್ಥಿಗಳು ಕೂಡ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬಹುದು. ಇನ್ನು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಇರುವಂತಹ ಅರ್ಹತೆಗಳು ಏನಪ್ಪ ಅಂತಂದರೆ, ಭಾರತದ ಪ್ರಜೆಯಾಗಿರುವಂತಹ ಅಭ್ಯರ್ಥಿಯು ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ 1ರಿಂದ 10ನೇ ತರಗತಿಯ ಶೈಕ್ಷಣಿಕ ವರ್ಷಗಳ ಸಮಯದಲ್ಲಿ ಕನಿಷ್ಠ 5 ವರ್ಷ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರಬೇಕು ಅನ್ನುವಂತಹ ಒಂದು ಅರ್ಹತೆ ಇದೆ. ಇನ್ನು ಯಾವ ವೃತ್ತಿ ಶಿಕ್ಷಣಕ್ಕೆ ಯಾವ ವಿದ್ಯಾರ್ಹತೆ ಇದೆ ಅಂತ ನೋಡೋದಾದರೆ, ಕಾರ್ಪೆಂಟರ್, ಶೀಟ್ ಮೆಟಲ್ ವರ್ಕರ್, ವೆಲ್ಡರ್, ಸರ್ಫೇಸ್ ಆರ್ನಮೆಂಟೇಷನ್ ಟೆಕ್ನಿಕ್, ವೈರ್ಮೆನ್, ಡ್ರೆಸ್ ಮೇಕಿಂಗ್, ಸೇವಿಂಗ್ ಟೆಕ್ನಾಲಜಿ, ಮ್ಯಾಷನ್, ಪೇಂಟರ್, ಪ್ಲಂಬರ್ ಈ ವೃತ್ತಿ ಶಿಕ್ಷಣಗಳಿಗೆ 8ನೇ ತರಗತಿಯಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಯು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನುಳಿದ ವೃತ್ತಿ ಶಿಕ್ಷಣಕ್ಕೆ 10ನೇ ತರಗತಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಈ ಅರ್ಜಿಯನ್ನು ಸಲ್ಲಿಸುವಾಗ ನೀವು ನೀಡುವಂತಹ ಮೊಬೈಲ್ ನಂಬರ್ ಹಾಗೂ ಮೇಲ್ ID ನಿಮ್ಮ ವೃತ್ತಿ ಶಿಕ್ಷಣ ಮುಗಿಯುವವರೆಗೂ ಅವಶ್ಯಕವಾಗಿರುವುದರಿಂದ ಇವೆರಡು ನಿಮ್ಮ ಶಿಕ್ಷಣ ಮುಗಿಯುವವರೆಗೂ ಚಾಲ್ತಿ ಇರುವಂತಹ ನಂಬರ್ ಹಾಗೂ ಮೇಲ್ IDಯನ್ನು ಕೊಡಲು ಇಲಾಖೆಯು ಸೂಚಿಸಿದೆ. ಇನ್ನು ಈ ಸರ್ಕಾರಿ ಕೋಟಾದಡಿಯಲ್ಲಿ ಶೀಟು ಪಡೆದುಕೊಂಡ ಅಭ್ಯರ್ಥಿಯು ಇರುವಂತಹ ವರ್ಷಕ್ಕೆ ಇರುವಂತಹ ಬೋಧನಾ ಶುಲ್ಕ ಏನೇನಿದೆ ಅಂತಂದರೆ, ಸರ್ಕಾರಿ ಕಾಲೇಜುಗಳಲ್ಲಿ 1200 ವಾರ್ಷಿಕ ಬೋಧನಾ ಶುಲ್ಕವಿದ್ದರೆ, ಖಾಸಗಿ ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ 2400 ರೂಪಾಯಿಗಳ ವಾರ್ಷಿಕ ಬೋಧನಾ ಶುಲ್ಕವಿದೆ. ಸ್ನೇಹಿತರೆ, ಈ ಅಧಿಸೂಚನೆಯಲ್ಲಿ ಈ ದಾಖಲಾತಿ ಪ್ರಕ್ರಿಯೆಯಲ್ಲಿ ಮಹಿಳೆಯರು ಕೂಡ ಪಾಲ್ಗೊಳ್ಳಬಹುದು. ರಾಜ್ಯಾದ್ಯಂತ ಒಟ್ಟು 22 ಸರ್ಕಾರಿ ಪ್ರತ್ಯೇಕ ಮಹಿಳಾ ತರಬೇತಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿದ್ದು, ಈ ಸಂಸ್ಥೆಗಳಲ್ಲಿರುವಂತಹ ಒಟ್ಟು ಶೀಟುಗಳನ್ನು ಮಹಿಳೆಯರಿಗಾಗಿ ಮೀಸಲಿಡಲಾಗಿದೆ. ಇನ್ನು ಈ ದಾಖಲಾತಿ ಪ್ರಕ್ರಿಯೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಏನಪ್ಪ ಅಂತಂದರೆ 3/6/2024. ಈ ದಾಖಲಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಅರ್ಜಿ ಸಲ್ಲಿಸಲು ಇರಬೇಕಾಗಿರುವಂತಹ ಅವಶ್ಯಕ ದಾಖಲಾತಿಗಳು ಏನೇನಪ್ಪ ಅಂತಂದರೆ, SSLC ಅಂಕಪಟ್ಟಿ, ಆಧಾರ್ ಕಾರ್ಡ್,
ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣಪತ್ರ, ಗ್ರಾಮೀಣ ಅಭ್ಯರ್ಥಿ ವ್ಯಾಸಂಗ ಪ್ರಮಾಣಪತ್ರ, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಮೊಬೈಲ್ ನಂಬರ್, ಜಿಮೇಲ್ ID. 8ನೇ ತರಗತಿಯ ಮೇಲೆ ಅರ್ಜಿಯನ್ನು ಸಲ್ಲಿಸುತ್ತಿದ್ದರೆ 8ನೇ ತರಗತಿಯ ಮಾರ್ಕ್ಸ್ ಕಾರ್ಡನ್ನು, ಅಂಕಪಟ್ಟಿಯನ್ನು ತೆಗೆದುಕೊಂಡು ಬರಬೇಕಾಗುತ್ತದೆ. ಇದಿಷ್ಟು 2024-25ನೇ ಸಾಲಿನ ITI ದಾಖಲಾತಿ ಸರ್ಕಾರಿ ಶೀಟು ಹಂಚಿಕೆಗಳ ಬಗ್ಗೆ ಇರುವಂತಹ ಮಾಹಿತಿ. ಸ್ನೇಹಿತರೆ, ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋ ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.